ಅಶ್ವಯೋಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂಥ ಕೋನರೆಡ್ಡಿ ಅವರಿದ್ದಾರೆ. ಅವ್ರಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀವು ಕೂಡ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ರಿ. ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಅಂತ ಏನಾದರೂ ಭರವಸೆ ಇದೆಯಾ ಸರ್ ನಿಮಗೆ? ಅಲ್ಲ, ಈಗಾಗಲೇ ದೆಹಲಿಯಲ್ಲಿ ಸಭೆಗಳಾಗಿದೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಮತ್ತು ಅದೇ ರೀತಿಯಾಗಿ ನಮ್ಮ ಪಕ್ಷದ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮನೆಯಲ್ಲಿ ಸವಿಸ್ತಾರವಾಗಿ ಚರ್ಚೆ ಆಗಿದೆ. ನಮ್ಮ ರಾಜ್ಯದ ಉಸ್ತುವಾರಿ ಅಂತ ಸುರ್ಜೇವಾಲಾ ಸಾಹೇಬರು, ವೇಣುಗೋಪಾಲ್ ಅವರು ಕೂತ್ಕೊಂಡು ಒಂದು ಪಟ್ಟಿಯನ್ನು ರೆಡಿ ಮಾಡ್ರ. ಫಸ್ಟ್ 10 ರಿಂದ 15 ಜನರನ್ನ ಓದ್ತುಕೊಳ್ತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ. ವಿಶೇಷವಾಗಿ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತೇನು ಓದ್ತುಕೊಳಕತ್ತಾರ. ನಾವೆಲ್ಲ ಶಾಸಕರು ಅವ್ರಿಗೆ ಮೊದಲೇದಾಗಿ ಶುಭ ಕೋರ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಒಕ್ಕಟ್ಟಾಗಿ ಯಾವ ರೀತಿ ಅಧಿಕಾರವನ್ನು ಬಿಟ್ಟುಕೊಟ್ರಲ್ಲ ಸಿದ್ದರಾಮಯ್ಯ ಸಾಹೇಬರು, ಇಡೀ ದೇಶಕ್ಕೆ ಮಾದರಿಯಾಗಿದೆ. ದೇಶನ ನೋಡ್ತಕ್ಕಂಥ ಒಂದು ಪರಂಪರೆಯಲ್ಲಿ ಇವತ್ತು ಅಧಿಕಾರ ಹಸ್ತಾಂತರ ಆಗಿದೆ. ಅದಕ್ಕೆ ಒಳ್ಳೆ ರೀತಿಯಿಂದಾಗಿ ನಮಗೆ ಅವಕಾಶ ಬರ್ತೈತೆ ಅನ್ನುವಂಥ ವ್ಯವಸ್ಥೆ ಇದ್ದರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ನಾವು ಭದ್ರಾಗಿರ್ತೀವಿ. ಅಧಿಕಾರ ಕೊಟ್ಟರೆ ಸಮರ್ಥವಾಗಿ ಸರ್ಕಾರವನ್ನು ನಡೆಸಿ ತೋರಿಸ್ತೇವೆ. ಸರ್, ನಿಮಗೆ ಏನಾದರೂ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಹುದ್ದೆಗೆ ಏನಾದರೂ ಬೇಡಿಕೆ ಇಟ್ಟಿದ್ದೀರಾ? ಹಿಂಗೆ ಅಲ್ಲ, ಮುಖ್ಯಮಂತ್ರಿಗಳು ಅದಕ್ಕೆ ಪರಮಾಧಿಕಾರ, ಯಾವ ಹುದ್ದೆ ಕೊಡ್ಬೇಕು ಏನು ಕೊಡ್ಬೇಕಂತ. ನಾವು ಹುದ್ದೆ ಕೊಟ್ಟರು ಅಷ್ಟೇ ಇರ್ತೀವಿ, ಕೊಡದೇ ಇದ್ರು ಅಷ್ಟೇ ಇರ್ತೀವಿ, ಸಮರ್ಥವಾಗಿ ಆಡಳಿತವನ್ನು ಕೊಡ್ತೀವಿ. ಶಾಸಕರಾಗಿ ಮುಂದುವರೆದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಸಚಿವ ಸ್ಥಾನ ಸಿಕ್ಕಿಲ್ಲ ಮುಂದೆ ಶಾಸಕನಾಕೇನಿ, ಸರ್ಕಾರದ ಸೌದಾರ್ಪಿದ್ದಾಗ ಮಂತ್ರಿನಾಕೇನಿ, ಆಗದೇ ಇದ್ರೆ ಕೆಲಸ ಮಾಡ್ತೀನಿ. ಇದಾಗಿತ್ತು ಶಾಸಕರಾದಂಥ ಕೋನರೆಡ್ಡಿ ಅವರ ಮಾತುಗಳು. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.